ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಚಿಕನ್ ರೆಸಿಪಿ ಮಾಡ್ಕೊಂಬಂದೇನೆ. ಊಟದೊಟ್ಟಿಗೆ ಉಪ್ಪಿನಕಾಯಿ ತಿನ್ನುವಾಗೆ ಸೂಪರಾದ ಒಂದು ರೆಸಿಪಿ ಮಾಡ್ಕೊಂಬಂದೇನೆ. ನೀವು ಸಹ ಖಂಡಿತವಾಗ್ಲೂ ಅಂತ ರೆಡಿ ಮಾಡ್ಕೊಳ್ಳಿ. ಹೇಗೆ ಆಗ್ತದೆ, ಏನೆಲ್ಲ ಹಾಕೋದು ಅಂತ ನೋಡುವ. ನೋಡಿ, ನಾನು ಚಿಕನ್ ತೊಗೊಂಡಿದ್ದೀನಿ. ಚಿಕ್ಕದಾಗಿ ಖಾಲಿ ಇದು ಚಿಕನ್ ಮಾತ್ರ ಉಂಟು, ಅದರಲ್ಲಿ ಬೋನ್ ಅಂತ ಇಲ್ಲ, ಖಾಲಿ ಮಾಂಸ ಮಾತ್ರ ಉಂಟು. ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಇನ್ನೂ ಸ್ವಲ್ಪ ಚಿಕ್ಕದು ಕಟ್ ಮಾಡಿ, ಇಲ್ಲ ಸ್ವಲ್ಪ ದೊಡ್ಡದು ಕಟ್ ಮಾಡ್ಕೊಳ್ಳಿ. ಅದು ಚಿಕ್ಕದು ಕಟ್ ಮಾಡಿದ್ರೆ ಬೇಗ ಬೇಯ್ತದೆ ಅಂತ. ಇದಕ್ಕೆ ನೋಡಿ, ನಾನು ಸ್ವಲ್ಪ ಟೇಬಲ್ ಸಾಲ್ಟ್ ಹಾಕ್ತಿದ್ದೇನೆ. ಎಷ್ಟು ಬೇಕಷ್ಟು ಟೇಬಲ್ ಸಾಲ್ಟು, ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿಣ ಹುಡಿ ಹಾಕ್ಕೊಳ್ಳುವ. ಮತ್ತು ಇದಕ್ಕೆ ಸ್ವಲ್ಪ ದೊಡ್ಡ ಲಿಂಬೆಯಲ್ಲಿ ನೋಡಿ, ಇಷ್ಟು ಲಿಂಬೆ, ಅದು 1.5 ಲಿಂಬೆ ಹಾಕಿದ್ದೀನಿ. ಎಷ್ಟು ಜ್ಯೂಸ್ ಬಂದಿದೆ. ಇದನ್ನು ಹಾಕ್ಕೊಂಡು ಚೆಂದ ಮಾಡಿ ಮಿಕ್ಸ್ ಮಾಡುವ. ಅದಕ್ಕೆ ಸೂಪರಾಗಿ ಅದು ಚೆಂದ ಮಾಡಿ ಮಿಕ್ಸ್ ಆಗಬೇಕಂದ್ರೆ ಹುಳಿ ಮತ್ತು ಉಪ್ಪು ಅರಿಶಿಣ ಎಲ್ಲ ಸಹ ಅದಕ್ಕೆ ಮಿಕ್ಸ್ ಆಗಬೇಕು. ಚಿಕನ್ ಪೀಸಿಗೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿ ಅದರ ಕಲರ್ ಚೇಂಜ್ ಆಗ್ತದೆ. ನೋಡ್ತಾ ಇರ್ಬೋದು ನೀವು. ಈಗ ಹುಳಿತಾಗಿದ ತಕ್ಷಣ ಇದು ಫುಲ್ಲು ಕಲರ್ ಚೇಂಜ್ ಆಗಿದೆ. ನೋಡಿ, ಎಷ್ಟು ಒಳ್ಳೆಯದಾಗಿದೆ. ಈಗ ಚೆಂದ ಮಾಡಿ ಕಲರ್ ಚೇಂಜ್ ಮಾಡಿ ಇಟ್ಕೊಳ್ಳುವ. ಎಷ್ಟು ಒಳ್ಳೆ ಮಿಕ್ಸ್ ಮಾಡ್ತೀವಿ ಅಷ್ಟು ಸಹ ಅದಕ್ಕೆ ಕಲರ್ ಒಳ್ಳೆ ತಾಗ್ತದೆ. ಅದಕ್ಕೆ ಹುಳಿ ಉಪ್ಪು ಎಲ್ಲ ಅದಾಗಿ ಕೂತ್ಕೊಳ್ತವೆ. ಇದನ್ನೊಂದು ಪ್ಲೇಟ್ ಮುಚ್ಚಿ ನಾವು ಬದಿಯಲ್ಲಿಡುವ. ಈಗ ಮುಂದೆ ನೋಡಿ, ಇದು 2ರಿಂದ 2.5 ಸ್ಪೂನಷ್ಟು ನಾವು ಕೊತ್ತಂಬರಿ ತಗೊಂಡಿದ್ದೀನಿ. ಸ್ವಲ್ಪ ಮೆಂತೆ ಮತ್ತು ಒಂದಿಷ್ಟು ಜೀರಿಗೆ. ನಿಮ್ಮ ಕ್ವಾಂಟಿಟಿ ಜಾಸ್ತಿ ಬೇಕಿದ್ರೆ ಮಾಡ್ಕೊಳ್ಳಿ. ಇದಕ್ಕೆ ಇಷ್ಟು ಸೋಂಪು, ಮತ್ತು ನೋಡಿ ಇದಕ್ಕೆ ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ. ಇಷ್ಟನ್ನು ಹಾಕಿ ನಾವು ಸ್ಲೋ ಗ್ಯಾಸಲ್ಲಿ ಫ್ರೈ ಮಾಡ್ಕೊಳ್ಳುವ. ಇದು ಕಪ್ಪಾಗಬಾರ್ದು, ಹೀಗೆ ಫ್ರೈ ಮಾಡ್ಕೊಳ್ಳುವ. ಹೀಗೆ ನೋಡಿ, ಹೀಗೆ ಫ್ರೈ ಆದ ನಂತರ ಇದನ್ನೊಂದು ಪ್ಲೇಟಿಗೆ ತೆಗೆದುಬಿಡುವ. ನೋಡಿ, ಸ್ವಲ್ಪ ಪ್ಲೇಟಿಗೆ ತೆಗೆದು ನಾನೊಂದು 5ರಿಂದ 6 ಬ್ಯಾಡಗಿ ಮೆಣಸು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಬೇಕಿದ್ದರೆ ಅದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಇದು ತೆಗೆದ ನಂತರ ಇದನ್ನೀಗ ಪುಡಿ ಮಾಡ್ಕೊಂಡು ಬರುವ. ಈಗ ಇಲ್ಲಿಂದ 2ರಿಂದ 3 ಸ್ಪೂನ್ ಎಣ್ಣೆ ಹಾಕಿ ನಾನು ಚಿಕನ್ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ, ಅದನ್ನೆಲ್ಲ ಇದಕ್ಕೆ ಹಾಕಿಬಿಡುವ. ಹಾಕಿಬಿಟ್ಟು ಮುಚ್ಚಿಟ್ಟು 5 ನಿಮಿಷ ಬೇಯಿಸಬೇಕು. ಅದರಲ್ಲಿದ್ದ ನೀರೆಲ್ಲ ಹೊರಗೆ ಬರಬೇಕು. ನೋಡಿ, ನೀರು ಬಿಟ್ಟಿದೆ. ನೋಡಿ, ಎಷ್ಟು ಒಳ್ಳೆ ಮಾಡಿ ನೀರು ಬಿಟ್ಟಿದೆ. ಇದು ನೀರು ಬಿಟ್ಟು ಫುಲ್ಲು ನೀರು ಡ್ರೈ ಆಗಬೇಕು. ಅದರಲ್ಲಿ ನೀರಿನ ಅಂಶವೇ ಸಹ ಇರಬಾರ್ದು. ಈ ಥರ ಬೇಯಬೇಕು ಚಂದ ಮಾಡಿ. ಇದು ಮುಚ್ಚಿಟ್ಟ ತಕ್ಷಣ ಎಂತ ಆಗ್ತದೆ ಅಂದರೆ ನೀರೆಲ್ಲ ಅದು ಚಿಕನ್ನಿಗೆ ನೀರೆಲ್ಲ ಚಿಕನ್ ನೀರೆಲ್ಲ ಬಿಟ್ಕೊಂಡು ಬರ್ತದೆ. ಆಮೇಲೆ ಮುಚ್ಚಳ ತೆಗೆದ ತಕ್ಷಣ ಅದೆಲ್ಲ ಡ್ರೈ ಆಗ್ತಾ ಬರ್ತದೆ. ಡ್ರೈ ಆಗೋದಂದ್ರೆ ಹೇಗೆ ಅಂದರೆ ಅದರಲ್ಲಿ ಸ್ವಲ್ಪ ಸಹ ನೀರಿನ ಅಂಶ ನಾವು ಹುಳಿ ಹಾಕಿದ್ದು ಚಿಕನಿನ ನೀರು ಯಾವುದು ಸಹ ಇರಬಾರ್ದು. ನೋಡಿ, ಈಗ ದೂರ ಮಾಡಿ ಫಾಸ್ಟ್ ಗ್ಯಾಸಲ್ಲಿ ಇಟ್ಟರೆ ಅದು ಬೆಂದು ಹೋಗ್ತದೆ ಚೆಂದ ಮಾಡಿ. ನೋಡಿ, ಹೀಗೆ ಇದನ್ನೀಗ ನಾವು ಪುಡಿ ಮಾಡ್ಕೊಂಡು ಬರುವ. ಫೈನ್ ಪೌಡ್ರ್ ಮಾಡ್ಕೊಂಡು ಬರುವ. ಓಕೆ, ನಾವು ಪುಡಿ ಮಾಡ್ಕೊಂಡು ಬರುವ ಅಷ್ಟರಲ್ಲಿ ಇದು ಚಿಕನ್ ಎಂತ ಆಗ್ತದೆ ಅಂತ ನೋಡುವ. ನೋಡಿ, ಇದರ ನೀರೆಲ್ಲ ಹೀಗೆ ಇದ್ದದಲ್ಲ ಈ ಥರ ಆಗಿದೆ. ನೋಡಿ, ಫುಲ್ಲು ಡ್ರೈ ಆಗಿದೆ. ನೋಡಿ, ನೀರಿನ ಅಂಶವೇ ಸ್ವಲ್ಪ ಸಹ ಇಲ್ಲ. ನೋಡಿ, ಈ ಥರ ಡ್ರೈ ಆಗಿ ಬರ್ತದೆ. ಇದನ್ನು ಫುಲ್ಲು ಡ್ರೈ ಆದ ನಂತರ ನಾವು ಇದನ್ನು ಬೇರೆ ಪ್ಲೇಟಿಗೆ ಹಾಕ್ಕೊಳ್ಳುವ. ನೋಡಿ, ಸ್ವಲ್ಪ ಸಹ ನೀರಿದ್ದು ಸ್ವಲ್ಪ ಸಹ ನೀರಿಲ್ಲ ಅದರಲ್ಲಿ. ಇದನ್ನು ಒಂದು ಪ್ಲೇಟಿಗೆ ತಗೊಳ್ಳುವ. ಈಗ ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕುವ. ಸ್ವಲ್ಪ ಜಾಸ್ತಿ ಅಂದರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ. ಇದಕ್ಕೆ ಸ್ವಲ್ಪ ಶುಂಠಿ ಹಾಕ್ಕೊಳ್ಳುವ. ಶುಂಠಿ ಚೆಂದ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳುವ. ಇಲ್ಲಾಂದರೆ ನೀವು ತುರಿದು ಸಹ ಹಾಕ್ಕೊಳ್ಳಿ. ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನು ರೆಡ್ ಚಿಲ್ಲಿ ಪುಡಿ ಹಾಕ್ಕೊಳ್ಳುವ. ನೋಡಿ, ಇದು ಹೀಗೆ ಪುಡಿ ಹಾಕಿದ ನಂತರ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಸ್ಲೋ ಗ್ಯಾಸ್ ಇಟ್ಕೊಳ್ಳಿ. ಆಮೇಲೆ ನಾವು ಪುಡಿ ಮಾಡಿಟ್ಟದು ಗರಂ ಮಸಾಲೆ ಎಲ್ಲ ಹಾಕಿ ಪುಡಿ ಮಾಡಿದಲ್ಲಿ ಮಿಕ್ಸಿಯಲ್ಲಿ ಅದನ್ನು ಸಹ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳುವ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಕಲರ್ ಫ್ರೈ ಮಾಡಿದ್ರೆ ನೋಡಿ, ಇದು ಕಲರ್ ಕರೆಕ್ಟಾಗಿದೆ. ಇದನ್ನು ಒಳ್ಳೆ ಮಾಡಿ ತಿರುಗಿಸ್ಕೊಟ್ಟು ನಾವು ಬೇಯಿಸಿದ ಚಿಕನ್ ಅದಕ್ಕೆ ಹಾಕ್ಯವ. ಇದರಲ್ಲಿ ನೀರಿನ ಅಂಶ ಎಂತ ಸಹ ಇಲ್ಲದೆ ಫುಲ್ಲು ಡ್ರೈ ಮಾಡಿ ಇದನ್ನು ಫ್ರೈ ಮಾಡಿ ತಗೊಳ್ಳುವ. ಎಷ್ಟು ಒಳ್ಳೆಯದಾಗ್ತದೆ ಅಂದರೆ ನೀವು 1 ವಾರ ಇಟ್ಕೊಂಡ್ರೂ ಸಹ ಎಂತ ಆಗೋದಿಲ್ಲ. ಆದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು. ತುಂಬ ಸೂಪರಾಗಿ ಆಗ್ತದೆ. ಟೇಸ್ಟ್ ಸಹ ಹಾಗೆ ಇರ್ತದೆ. ನೀವು ಸಹ ಒಂದು ಸಲ ಮಾಡಿ ನೋಡಿ ಹೇಗಾಗ್ತದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಒಂದು ಕೊಡಿ. ಹೀಗೆ ಒಂದು ಸಲ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತ ನಾನು ಕಮೆಂಟ್ ಮಾಡಿ. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.